ಹಾಗೂ ನನ್ನ ಸಹೋದರ ಸಹೋದರಿಯರಿಗೂ ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರಕಾರ ಇಂದಿನ ಸಮಾಜದಲ್ಲಿ ಯುವಕರ ಪಾತ್ರ ಸರಿಯಾಗಿದೆ ಅಂತ ನಾನು ಹೇಳ್ತೀನಿ. ಸ್ವಾಮಿ ವಿವೇಕಾನಂದ ಒಂದು ಮಾತು ಹೇಳ್ತಾರೆ, ದ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ ದಟ್ ಇನ್ ದ ಹ್ಯಾಂಡ್ಸ್ ಆಫ್ ಯು ಹೂ ವಾಂಟ್ ಟು ಸಿ ದರ್ ಕಂಟ್ರಿ ದಿ ಬೆಸ್ಟ್ ಇನ್ ಆಲ್ ಅಂತ. ಯಾಕಂದರೆ ಅವರಲ್ಲಿ ಏನನ್ನಾದರೂ ಮಾಡಬೇಕನ್ನುವ ಛಲ, ಉತ್ಸಾಹ, ಬಿಸಿ ರಕ್ತ ಎಂತಹ ಮಹತ್ ಕಾರ್ಯವನ್ನಾದರೂ ಮಾಡಿಸುತ್ತೆ, ಎಂತಹ ದೊಡ್ಡ ಸಾಧನೆಯನ್ನಾದರೂ ಮಾಡಿಸುತ್ತೆ. ನಮ್ಮ ದೇಶದಲ್ಲಿ ಸುಮಾರು 60ರಷ್ಟು ಯುವಕರಿದ್ದಾರೆ. ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಯುವಶಕ್ತಿಯನ್ನು ಹೊಂದಿರುವ ದೇಶ ನಮ್ಮ ಭಾರತ ದೇಶ. ಹಿಂದುಳಿದ ದೇಶದಿಂದ ಮುಂದುವರಿತಿರುವ ದೇಶವಾಗಿ ಇಂದು ಮಾರ್ಪಟ್ಟಿದೆ ಅಂದರೆ ಅದು ಕೇವಲ ಯುವಶಕ್ತಿಯಿಂದ ಮಾತ್ರ. ಯಾರು ಹೇಳಿದ್ರು ಯುವಶಕ್ತಿಯಿಂದ ಮುಂದುವರೆದಿಲ್ಲ ನಮ್ಮ ದೇಶ, ಹಾಳಾಗೋಗತ್ತೆ ಯುವಶಕ್ತಿ ಅಂತ? ಎಷ್ಟೊಂದು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇವೆ. ಈಗ ಅವಾಗಿನ ಏನೋ ರಾಜ ಸತ್ತ ಹಂಗೆ ಮಾಡ್ದ ಅಂತ ಅವಾಗಿನ ಹಿಸ್ಟ್ರಿನೇ ನೆನೆಸ್ಕೊಂಡು ನಾವು ಇವಾಗ ಇರೋಕ್ಕಾಗೋದಿಲ್ಲವಲ್ಲ. ಟೆಕ್ನಾಲಜಿ ಜೊತೆ ನಾವು ಮುಂದುವರಿಬೇಕು. ನಾವು ಕೆಲವು ಉದಾಹರಣೆಗಳು ನೋಡಿದಾಗ ಕೇವಲ 17 ವರ್ಷದ ಯುವತಿ ಮಲಾಲಾ ಯೂಸುಫ್ ಅಂತ ಮೂಲಭೂತ ಶೈಕ್ಷಣಿಕ ಹಕ್ಕಿಗಾಗಿ ಹೋರಾಟ ನಡೆಸಿ ಜಯಗಳಿಸಿದ್ದಾಳೆ. ಅದಕ್ಕಾಗಿ ಅವಳ ಸಾಧನೆಯನ್ನು ಮೆಚ್ಚಿ ಶಾಂತಿ ನೊಬೆಲ್ ಪುರಸ್ಕಾರವನ್ನು ನೀಡಲಾಗಿದೆ. ಅದು ಕೇವಲ 17 ವರ್ಷ. ಅದು 2014ರಲ್ಲಿ ನೀಡಲಾಗಿತ್ತು. ಅದೇ ವರ್ಷ 2014ರಲ್ಲಿ ಸತ್ಯಾರ್ಥ ಪ್ರಕಾಶ್ ಅವರಿಗೂ ಅದೇ ಶಾಂತಿ ಪುರಸ್ಕಾರವನ್ನು ನೀಡಲಾಗಿತ್ತು. ಆಗ ಅವ್ರ ವಯಸ್ಸು 50 ದಾಟಿತ್ತು. ಇದು ಹೆಮ್ಮೆಯ ವಿಷಯ ಅಂತ ನಾವೆಲ್ಲ ತಿಳ್ಕೋಬೇಕು. ಹಾಗೆ ಇಂದಿನ ಯುವಕರು ನಮ್ಮ ನರೇಂದ್ರ ಮೋದಿ ಅವರು ತಂದಂತಹ ಯೋಜನೆ ಸ್ವಚ್ಛ ಭಾರತ್ ಆಂದೋಲನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಷ್ಟೋ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮಸ್ಥರಿಗೆ ಅದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ, ಜಾಗೃತಿ ಮೂಡಿಸ್ತಾ ಇದ್ದಾರೆ. ಹಾಗೆ ಇತ್ತೀಚೆಗೆ ಓಶೋ ಅವರು ನದಿ ಸಂರಕ್ಷಣಾ ಆಂದೋಲನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಎಷ್ಟೋ ಕಾಲೇಜಿನ ವಿದ್ಯಾರ್ಥಿನಿಯರು ಪಾಲ್ಗೊಳ್ತಾ ಇದ್ದಾರೆ. ಪಾಲ್ಗೊಂಡು ನದಿಗಳ ಕಲುಷಿತ ಮತ್ತು ಅವುಗಳನ್ನು ಸಂರಕ್ಷಿಸಬೇಕಾದಂತಹ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಹಾಗೆ ಉತ್ತರ ಭಾರತದ ಒಬ್ಬ ಯುವಕ, ಅಂದರೆ ಇವಾಗ ಪ್ರೆಸೆಂಟ್ ಯುವಕ, ಕೇವಲ 12 ವರ್ಷ ವಯಸ್ಸಲ್ಲಿ ಒಂದು ಸ್ಕೂಲನ್ನು ಸ್ಥಾಪಿಸಿ ಬಡ ಮಕ್ಕಳಿಗಾಗಿ ಉಚಿತ ಸೇವೆಯನ್ನು ನೀಡ್ತಾ ಇದ್ದಾನೆ. ಅವನೇ ಬಾಬರ್ ಅಲಿ ಅಂತ. ಅವನ ವಯಸ್ಸಿವಾಗ 24 ವರ್ಷ. ಕೇವಲ ಪ್ರಪಂಚದ ಅತ್ಯಂತ ಕಿರಿಯ ಪ್ರಾಂಶುಪಾಲ ಅಂತ ಗುರುತಿಸ್ಕೊಂಡಿದ್ದಾನೆ. ಹಾಗೆ ಎಷ್ಟೋ ನಗರಗಳಲ್ಲಿರುವ ಕಾಲೇಜಿನ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಹಳ್ಳಿಗಳಿಗೆ ಹೋಗಿ ವಿದ್ಯೆಯ ಬಗ್ಗೆ ಮತ್ತು ಹಿಂದಿನ ಜನ್ರೇಷನ್ ಬಗ್ಗೆ ಹೇಗೆ ಅಭಿವೃದ್ಧಿ ಹೊಂದಬೇಕು, ಹೇಗೆ ಎಲ್ಲ ಅನುಕೂಲಗಳಿವೆ ಅಂತ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಕ್ಷಮಿಸಬೇಕು, 2 ನಿಮಿಷ ಜಾಸ್ತಿ ಬೇಕಂತ. ಹಾಗೆ ಹಳ್ಳಿಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಗಳಂತಹ ಮತ್ತು ಸಂಘಟನೆಗಳು ಮಾಡ್ತಾ ಇದ್ದಾವೆ. ಹಾಗೆ ಶಾಲಾ ಕಾಲೇಜುಗಳಲ್ಲಿ NCC, NSS, ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ಹೀಗೆಲ್ಲ ಸಂಘಟನೆಗಳು ಸೇವೆಯನ್ನು ಸಲ್ಲಿಸ್ತಾ ಇದ್ದಾವೆ. ಮತ್ತು ಈಗಿನವರು ಅಂತಾರೆ ಏನಂದರೆ, ಈಗಿನ ಜನ್ರೇಷನ್ಗೆ ಸಮಾಜದ ಬಗ್ಗೆ ಕೇರೇ ಇಲ್ಲ, ಯಾವಾಗ ನೋಡಿದ್ರು ಅಂತರ್ಜಾಲದಲ್ಲಿ ಮುಳುಗೋಗಿರ್ತಾರೆ, ಫೇಸ್ಬುಕ್ಕು, ವಾಟ್ಸಪ್ಪು ಇಷ್ಟೇ ಅಂತ. ಒಂದು ಹೇಳ್ಬೇಕಂದ್ರೆ ಒಡ್ಡಹಣ್ಣು ಏನು ಮಾಡ್ದ, ಅಣುಬಾಂಬನ್ನು ಕಂಡಿಡ್ದ. ಯಾಕೆ? ಸಮಾಜಕ್ಕೆ ಒಳ್ಳೇದಾಗಬೇಕು, ಅಭಿವೃದ್ಧಿ ಆಗಬೇಕಂತ. ಅಂದರೆ ಅಮೆರಿಕ ಏನು ಮಾಡುತ್ತೋ ಅದು ಸ್ವ ವೈಯಕ್ತಿಕ ದೇಶಕ್ಕಾಗಿ ಹಿರೋಶಿಮಾ ನಾಗಸಾಕಿ ಮೇಲೆ ದಾಳಿ ಮಾಡ್ತು. ಹಾಗೆಯೇ ಇನ್ನು ಜಾನ್ ಕೂಮ್ ಏನು ಮಾಡ್ದ, ವಾಟ್ಸಪ್, ಫೇಸ್ಬುಕ್ ಕಂಡಿಡಿದ್ರೆ ಅದು ಏನೋ ಮಾಹಿತಿ ತಂತ್ರಜ್ಞಾನ ಬೆಳಿಬೇಕು, ಇನ್ನಷ್ಟು ಸಂವಹನ ಜಾಸ್ತಿ ಆಗಬೇಕು ಅಂತ ಮಾಡ್ದ. ಅದು ದುರುಪಯೋಗ ಮಾಡ್ಕೊತಾ ಇದ್ದಾರ್ರಿ. ಎಲ್ಲರೂ ಒಂದೇ ಅಂತ ಹೇಳೋಕ್ಕಾಗೋದಿಲ್ವಲ್ವಾ? ಹಾಗೆ ಅಷ್ಟೇ ಯಾಕ್ರಿ, ಇಂದಿನ ನಮ್ಮ AGM ಹಾಸ್ಟೆಲ್ನ ಸದಸ್ಯರಾಗಿಂತ ಸುಗ್ನ ಮೇಡಮು ಸ್ಕೂಲ್ ನಡೆಸ್ತಾ ಇದ್ದಾರೆ. ಅವರು ಯುವಕರೇ ಅಲ್ವಾ? ಹಾಗೆ ತಂದೆ ತಾಯಿಗಳಿಗೆ ಗೌರವ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದರೆ 50-60 ವಯಸ್ಕರನ್ನು ತಂದೆ ತಾಯಿಗಳನ್ನು ವೃದ್ಧಾಶ್ರಮಗಳಿಗೆ ತಳ್ತಾ ಇಲ್ವಾ? ಹೀಗೆ ಏನು ಮಾಡ್ತಿದ್ದಾರೆ, ಒತ್ತಡ ಹಾಕ್ತಾ ಇದ್ದಾರೆ
ವಿದ್ಯಾರ್ಥಿಗಳ ಮೇಲೆ. ಅಷ್ಟಕ್ಕೂ ಪ್ರತಿಯೊಬ್ಬರಲ್ಲೂ ಏನೋ ಮಾಡಬೇಕು ಅನ್ನೋ ಛಲ ಇದ್ರೂ ಅದನ್ನ ಹಿಂದೆ ತುಳಿತಾರೆ. ಹೇಗಂದ್ರೆ ಶಾಲಾ ಕಾಲೇಜುಗಳಲ್ಲಿ ತಂದೆ ತಾಯಿಗಳಿಂದ ನೀ 60-50% ಆಗಿದ್ರೆ ನಿನ್ ಸೀಟ್ ಇಲ್ಲ, ನಿನ್ 85-90% ತೆಗಿಲೇಬೇಕು, ನೀನ್ ನೀಟಲ್ಲಿ ಪಾಸ್ ಆಗಲೇಬೇಕು, ನೀನ್ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಸೀಟ್ ಪಡಿಬೇಕು, ನೀನು ಚೆನ್ನೈ IIT ಸೀಟ್ ಪಡಿಬೇಕು ಅಂತ ಹೇಳ್ತಿದ್ದಾರೆ. ಹಾಗಾಗಿ 24 ತಾಸು ಬುಕ್ ಹಿಡಿಯೋ ಪರಿಸ್ಥಿತಿನೂ ಸ್ವಲ್ಪ ಎದುರಾಗಿದೆ. ಅದು ಯಾವ್ದ್ರಿಂದ ಅಂದ್ರೆ ಈಗಿನ ಜನ್ರೇಷನ್ದು ಅವಾಗಿನ ಜನ್ರೇಷನ್ದು ಅಷ್ಟಕ್ಕೆ ಬಿಡಿ. ನಮ್ಮ ಸಮಾಜ ನಮ್ಗೆ ಹೇಗೆ ಇದು ರೆಸ್ಪಾನ್ಸ್ ಮಾಡ್ತಿದೆ ಅಂದ್ರೆ ಕ್ರೀಡಾಪಟುಗಳು ನಮ್ಮ ಕ್ರೀಡಾಪಟುಗಳ ಪರಿಸ್ಥಿತಿ ಏನಾಗಿದ್ರೆ ಇಂದು 13 ವರ್ಷಗಳ ನಂತರ ನಮ್ಮ ದೇಶಕ್ಕೆ ಏಷ್ಯನ್ ಚಾಂಪಿಯನ್ಶಿಪ್ ತಂದುಕೊಟ್ಟ ಸವಿತಾ ಅವರಿಗೆ ಉದ್ಯೋಗ ಇಲ್ಲ. ಅದೇ ರೀತಿ ರಾಜೇಶ್ವರಿ ಗಾಯಕ್ವಾಡ್ ಅವರಿಗೆ ವಸತಿ ಇಲ್ಲ. ಹೀಗೆ ಪ್ರೋತ್ಸಾಹ ನೀಡ್ತಾ ಇಲ್ಲ. ಅವರಿಗೆ ಏನಾದ್ರೂ ಬದಲಾವಣೆ ಆಗ್ಬೇಕಾದ್ರೆ ಅದು ಶಿಕ್ಷಣ ಪದ್ಧತಿಯಲ್ಲಾದ್ರೂ ಆಗ್ಬೇಕು, ಜನರ ಮೈಂಡ್ ಎಲ್ಲ ಆಗ್ಬೇಕು. ಕೇವಲ ವಿದ್ಯೆಗೆ ಅಷ್ಟೇ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಮುಂದೆ ಬರಬೇಕಂತ ಪ್ರೋತ್ಸಾಹ ನೀಡಬೇಕು. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ನನ್ನ ಈ ಸಂಜೆಯ ಶುಭಾಶಯಗಳು. ಇಂದಿನ ಸಮಾಜದಲ್ಲಿ ಯುವಶಕ್ತಿಯ ಪಾತ್ರ ಸಮರ್ಪಕವಾಗಿದೆ ಅಂತೇಳಿ ನಾನು ಮಾತಾಡಕ್ಕೆ ಬಂದಿದ್ದೀನಿ. ಪ್ರಪಂಚದಲ್ಲಿ 70% ಯುವಶಕ್ತಿ ಹೊಂದಿರುವ ದೇಶ ಅಂದರೆ ಅದು ಭಾರತ. ಇವತ್ತು ಯಾವುದೇ ಸಂಘಟನೆಗಳು, ಯಾವುದೇ ಸಂಸ್ಥೆಗಳು ಅಥವಾ ರಾಜ್ಯ ಆಗಲಿ ದೇಶಗಳಾಗಲಿ ಅಭಿವೃದ್ಧಿ ಹೊಂದಬೇಕಂದ್ರೆ ಯುವಶಕ್ತಿಯ ಕಾರಣ. ಯುವಶಕ್ತಿ ಅಂದ ತಕ್ಷಣ ನೆನಪಾಗುವುದು ಸ್ವಾಮಿ ವಿವೇಕಾನಂದ ಅವರು. ಸ್ವಾಮಿ ವಿವೇಕಾನಂದ ಅವರು ಕೇಳ್ತಾರೆ 100 ಜನ ಯುವಕರು 100 ಜನ ಬೇಕಂತೇಳಿ ಕೇಳ್ತಾರೆ. ಎಂಥ 100 ಜನ ಬೇಕಂತ ಕೇಳ್ತಾರೆ ಅಂದರೆ ಕಬ್ಬಿಣದಂಥ ಮಾಂಸಖಂಡಗಳು, ಉಕ್ಕಿನ ನರಮಂಡಲ ಮತ್ತು ಮಿಂಚಿನಂಥ ಮನಸ್ಸು ಹೊಂದಿರುವಂಥ ಯುವಕರು ಬೇಕಂತೇಳಿ ಕೇಳ್ತಾರೆ. ಅಗೋ ನೋಡು ಗುಡ್ಡ ಅಂತಂದರೆ ಏನು ಸ್ವಾಮೀಜಿ ಪುಡಿ ಮಾಡಬೇಕಾ ಅಂತ ಇಚ್ಛಾಶಕ್ತಿ ಇರುವಂಥ ಯುವಶಕ್ತಿಯನ್ನು ಬಯಸ್ತಾರೆ ಸ್ವಾಮಿ ವಿವೇಕಾನಂದ ಅವರು. ಅಂದರೆ ಇಲ್ಲಿ ಯುವಶಕ್ತಿ ಇದ್ದರೆ ಮಾತ್ರ ಯಾವುದೇ ದೇಶ ಮುಂದುವರಿಯೋಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ಇಷ್ಟು ಹೇಳಿ ಯುವಶಕ್ತಿಯ ಪಾತ್ರ ಸಮರ್ಪಕವಾಗಿದೆ ಎಂದು ಮಾತನಾಡಿರ್ತಕ್ಕಂಥ ರೋಜೆ ಅವರಿಗೆ ಧನ್ಯವಾದಗಳು. ಎಲ್ಲರಿಗೂ ಸಾಯಂಕಾಲದ ನಮಸ್ಕಾರಗಳು. ಈಗ ನಮ್ಮ ಇಡಿಗ ಹಾಸ್ಟೆಲ್ನ ಜೂನಿಯರ್ ಯಂಗ್ ಟೈಗರ್ ಆಗಿರ್ತಕ್ಕಂತಹ ನವೀನ್ ಕುಮಾರ್ ಅವರಿಂದ ದಮ್ಮು ಚಿತ್ರದ ಮೂಲಕ ಕೆಲವೊಂದು ಡೈಲಾಗ್. ನನ್ನ ಹೆಸರು ನವೀನ್ ಕುಮಾರ್, ನಮ್ಮೂರು ಕ್ಯಾರಿಯಾಳ್. ನಾನು ಹೇಳೋದು ದಮ್ಮು ಚಿತ್ರ ಡೈಲಾಗ್. దమ్ము నోడు నరకాల్సిందే, వెనక నుంచి కాదు ముందు నుంచే. ఎక్కడుంది దమ్మ నరక, పతకండి అంటే వినలేదు కదా. ఆట మొదలయ్యింది, రేసుకొచ్చిన భగవంత వచ్చిన బుల్లెడు. నాది కాదని కొడితేనే ఇలా ఉంటే, ఒక్కసారి ఊరు నాది జనం నా వాళ్ళ సమస్య నాదని వంశం నాదని కొట్టారంటే, నీ వంశంలో మగబిడ్డ పుట్టాలంటేనే భయపడతాడు. సౌండ్ దక్కించుకో. ఈసారి కొట్టానంటే గొంతులో జరుపు రావడానికి 5 ఏళ్ళు పడతాది. రచ్చగొడుతున్నావు సూరి, బతికిపోముంటున్నాను. నేనేంటో నీకు మర్చిపోతున్నావు. తెలుగు వైపు చూడొద్దంటున్నాను. సవాల్ చేయకు, నాతో ఆడుకోవద్దు. ఓడిపోతావు, బయలుదేరా. చచ్చిపోతావు సూరి. వాడు పోతే వీడు పోతే నేను పోతే నా అమ్మ మొగడు ఎవరైనా అధికారం కోసం మెగపడితే అబ్బలాడు దాదాగిరికి వచ్చిన, దౌర్జన్యానికి వచ్చిన, గ్రూపులతో వచ్చిన, గ్రూప్ కట్టడానికి వచ్చిన, గ్రూప్ కట్టడానికి వచ్చిన, రాజకీయం కోసం వచ్చిన, గుండగిరికి వచ్చిన ఎరుపు రంగుల పోటెక్కితాయ్. ನಮ್ಮಪ್ಪ ಹೇಳ್ಕೊಟ್ಟಿದ್ದ, ದೇಶ ಅಂದ್ರೆ ಇಂಡಿಯಾ, ರಾಜ್ಯ ಅಂದ್ರೆ ಕರ್ನಾಟಕ. ಏಳನಕ ಪಗಲನಕ ಎಂಡನಕ ಬಾದನಕ ನೀರನಕ ನಿಪ್ಪನಕ
ಕೋಡಿ ಕುಯ್ಯ ಡಾನಿ ನಾಕಲೆಟ್ಟಿ పొలంగేరి తొక్కి తొన్ని తొకాల్ ముసలి ముతక అమ్మ నాన్న పిల్ల జల్ల ఇల్లంతా ఏకమ్మ ఎనకే సొమ్మని ఎరక్కిದ್ರೆ కాటేయడానికి నీకెన్ని గుండెలపే. ಇಷ್ಟು ಹೇಳ್ತಾ ನನ್ನ ಭಾಷಣ ನನ್ನ ಡೈಲಾಗ್ ಮುಗಿಸುತ್ತಿದ್ದೇನೆ. ಡೈಲಾಗ್ ಅನ್ನು ಹೇಳಿರ್ತಕ್ಕಂಥ ನವೀನ್ ಅವರಿಗೆ ಧನ್ಯವಾದಗಳು. ಈಗ ಅಮರೇಶ್ ಅವರಿಂದ. ಆರ್ ಯು ಎಂಜಾಯಿಂಗ್ ಇನ್ ದಿಸ್ ಪ್ರೋಗ್ರಾಮ್? ಏನ್ ಮತ್ತೆ ಸೌಂಡೇ ಬರ್ತಾ ಇಲ್ಲ. ಏನ್ ಯೂತ್ ಪವರ್ ಇಷ್ಟೇನಾ? ಯೂತ್ ಅಂದ್ರೆ ಹೆಸರಿಗಲ್ಲ, ಅದು ಮಾಡೋ ಕೆಲಸದಲ್ಲಿರುತ್ತೆ. ಹೌದಾ? ನೋಡಿ, ಮನುಷ್ಯನ ಭಾವನೆಗಳು ಯಾವ ಥರ ಇರ್ತಾವಂದ್ರೆ, ಇಷ್ಟತನ ಎಲ್ಲರೂ ಸುಮ್ಕೆ ಏನಪ್ಪ ಅನ್ನೋ ರೀತಿಲಿ ಕುಂತಿದ್ರಿ. ನಮ್ಮ ನವೀನ್ ಕುಮಾರ್ ಬಂದು ಒಂದು ಡೈಲಾಗ್ ಹೇಳಿದ್ಮೇಲೆ ನಿಮ್ಮ ನರನಾಡಿಗಳಲ್ಲಿ ಒಂದು ಪವರ್ ಸಂಚಲನ ಆಯಿತು. ಹೌದಲ್ಲ? ಹಾಗೆಯೇ ಮನುಷ್ಯನನ್ನು ನಿಗ್ರಹಿಸುವ ಶಕ್ತಿಗಳು ಇರ್ತಾವಲ್ಲ, ಅದು ನಾವು ಯಾವ ಥರ ನಾವು ಏನು ಪಾಸಿಟಿವ್ ಥಿಂಕಿಂಗ್ ಮಾಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ಯಾವುದೇ ಒಂದು ದುಷ್ಟ ಶಕ್ತಿಗಳು ಯಾವುದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ನಾವು ಎಷ್ಟು ಪಾಸಿಟಿವ್ ಥಿಂಕಿನೆಸ್ ಇರುತ್ತೆ ಅಷ್ಟು ಮನುಷ್ಯ ದೊಡ್ಡವನಾಗಿ ಬೆಳೀತಾನೆ. ಇಷ್ಟು ಹೇಳ್ತಾ ಸ್ಟಾರ್ಟ್ ಮಾಡ್ತೀನಿ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತೇವೋಷ್ಯತ್ವ ಪ್ರಣಮಾಂ ಗುರುಹುಂ ರತ್ನಾಕರ ದ್ರೌತಪದ ಹಿಮಾಲಯ ಕಿರೀಟಿಣಿಂ ಬ್ರಹ್ಮ ರಾಜಶ್ರೀ ರತ್ನಾಢ್ಯ ವಂದೇ ಭಾರತ ಮಾತೆ. ಅವರಿಗೆ ಧನ್ಯವಾದಗಳು. ಈಗ ಗೀತೆ ಪ್ರಶಾಂತ್ ಅವರಿಂದ. Yo guys, this is not a my song. This is the boss song. Boss song. నన్ను చూస్తున్నారు ఎవరు చెప్పండి పక్కన
ಪ್ರಶಾಂತ್ ಅವರಿಂದ. ನವಿಲುಗಳು ಆಹಾ ಓ ಹರಿಯುವ ನದಿಯಲ್ಲಿ ಹೂವಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಣ್ಗಳು ಮಾಡಿದ ಪುಣ್ಯವೋ. ಓಹೋ ಮಾಡುವ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಅಂದದ ಗುಡಿ, ಚಂದದ ಗುಡಿ, ಅಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಹುಟ್ಟಿದರೆ ಕನ್ನಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬಿಟ್ಟು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಕನ್ನಡ ಮಣ್ಣಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬಳಲ್ಲಿ ಒಮ್ಮೆ ನೋಡು, ಬಾದಾಮಿ ಹೈಹೊಳೆಯ ಚಂದನ ತೂಕ ಮಾಡು. ಅಸಾರ ಗಂಡ ನಮ್ಗೆ ವೈಕುಂಠ ಯಾಕಬೇಕು, ಅಸಾರ ಗಂಡ ನಮ್ಗೆ ವೈಕುಂಠ ಯಾಕಬೇಕು. ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ. ಇಲ್ಲಿಗೆ ಎಲ್ಲಿಗೆ ಎಂದಿಗೂ ನಾನಿಲ್ಲಿಗೆ ಹುಟ್ಟಿದರೆ. ಸರಿನಾ? ಇಂದಿನ ಸಮಾಜದಲ್ಲಿ ಯುವಕರ ಪಾತ್ರ ಅಂದರೆ 60% ಸಮರ್ಥವಾಗಿಲ್ಲ, ಇನ್ನು ಉಳಿದಷ್ಟು 40 ಭಾಗ ಸಮರ್ಥವಾಗಿದೆ. ಮೊದಲನೇದಾಗಿ ಸಮರ್ಥವಾಗಿಲ್ಲ ಅಂತ ಹೇಳ್ಬೇಕಂದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಅಂತ ಹೇಳಿರ್ಬೋದು. ಯಾಕಂದರೆ ಬೆಳಗ್ಗೆ ನಮ್ಮ ವಾರ್ಡನ್ ಸರ್ 5 ಗಂಟೆಗೆ ಬೆಲ್ ಹಾಕ್ತಾರೆ, ಆದರೆ ಯಾರು ಎದ್ದೇಳೋದಿಲ್ಲ. ಆ ಕಡೆ ಆಗ್ತಿದೆ ಗೊತ್ತಿಲ್ಲ. ಮತ್ತು ಇನ್ನು ಕಾಲೇಜ್ನಲ್ಲಿ ಹೇಳ್ಬೇಕಂತಂದರೆ ಕೆಲವರು ಕ್ಲಾಸ್ನಲ್ಲೇ ಕೂಡ ಬೇರೆ ಅಂತಾರೆ ಫ್ರೆಂಡ್ಸ್. ಇನ್ನು ಉಳಿದವರು ಬಾಲೆ ಮಾಮ ಸಿನಿಮಕೋನ ಹುಡುಗಿಯರಾದ್ರೆ ಗೊತ್ತಿಲ್ಲ. ಇನ್ನು ಉಪಯುಕ್ತವಾಗಿರ್ಬೇಕಂತ 40% ಅಷ್ಟೇ ಅಂದರೆ ಉಪಯುಕ್ತವಾಗಿರ್ತಕ್ಕಂಥ 40% ಅಂದರೆ ಬೆಳಿಗ್ಗೆ ಒಬ್ಬರು ನೋಡಿದೆ ನಮ್ಮ
ಇಡೀ ಅಷ್ಟಲ್ಲಿ ಓಲ್ಡ್ ಸ್ಟೂಡೆಂಟ್ ಅಂತ. ಅವರು ಕೇವಲ 6ರಿಂದ 10ನೇ ತರಗತಿ ಓದಿದ್ರಂತಿಲ್ಲಿ. ಇಸ್ವಿ ಸರಿಯಾಗಿ ಗೊತ್ತಿಲ್ಲ. ಆದರೆ ಅವ್ರೀಗ ಮಿಲ್ಕ್ ಡೈರಿಯಲ್ಲಿ ಸೆಕ್ರೆಟರಿಯಾಗಿ ವರ್ಕ್ ಮಾಡ್ತಿದ್ದಾರೆ. ಸ್ಯಾಲ್ರಿ ಕೇಳಿದ್ರೆ ಅವ್ರದ್ದು 26,000 ರೂಪಾಯಿ ಅಂತ ಹೇಳಿದ್ರು. ಆದರೆ ಹೆಸರು ಕೇಳೋಕ್ಕಾಗಲಿಲ್ಲ ಸಾರಿ. ಅವರು ಕೇವಲ 10ನೇ ತರಗತಿ ಓದಿರೋದಷ್ಟೇ. ಆದರೆ 26,000 ಸಂಬಳ ತಗೊಂತಿದ್ದಾರೆ. ಅಂದರೆ ಓದದೇ ಇರೋರು 10ನೇ ತರಗತಿಯವರಿಗೆ 26,000 ಸಂಬಳ ಅಂದರೆ ಓದಿರ್ತಕ್ಕಂಥ ಡಿಗ್ರಿ ಅವ್ರು ಕಂಪ್ಲೀಟ್ ಮಾಡ್ತಿರೋದ್ರೆ ಲಕ್ಷಗಟ್ಟಲೆ ದಾರಿ ಇರ್ತದೆ. ಅದು ನಾವು ಯುಟಿಲೈಸ್ ಮಾಡ್ತೀವಿ. ನೆಕ್ಸ್ಟು ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಹಾಸ್ಟೆಲಿನ ಓದರ್ಸ್ ಇದ್ರು, ರಮೇಶ್ ಅಣ್ಣ ಅಂತ, ಇಲ್ಲೇ ಕೂತಿದ್ದಾರೆ. ಅವರು ಇಂಜಿನಿಯರಿಂಗ್ ಮಾಡಿದ್ದಾರೆ. ಆದರೆ ಇಂಜಿನಿಯರಿಂಗ್ ಕೆಲಸನೇ ಬೇಕಂತಂದು ಅವರು ಕಾಯ್ದುಕೊಂಡು ಕೊಡಲಿಲ್ಲ. ಅವಕಾಶನ ಯಾರು ಎದುರು ನೋಡಬಾರ್ದು, ನಾವೇ ಅವಕಾಶನ ಬಳಸ್ಕೋಬೇಕಷ್ಟೇ. ಬ್ಯಾಂಕಿಂಗ್ ಫೀಲ್ಡ್ನಲ್ಲಿ ಹೋಗಿ ಅವರು ಇವಾಗ ಪ್ರಗತಿ ಗ್ರಾಮೀಣ ಶಿಕ್ಷಣ ಬ್ಯಾಂಕ್ನಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅದು ನಮ್ಮ ಹೆಮ್ಮೆ ವಿಷಯ ಅಂತ ಹೇಳ್ಕೋಬಹುದು. ಅದೃಷ್ಟನ ನಾವು ಕಾಯ್ಕೊಂಡು ಕುಂದ್ರಬಾರ್ದು, ನಾವೇ ಅದೃಷ್ಟದಿಂದ ಹಿಂಬಾಲಿಸ್ಬೇಕು. ಇದ್ರರ್ಥ ನಾವು ನಮ್ಗೆ ಅದೃಷ್ಟ ಇಲ್ಲಪ್ಪ ಹಂಗಿಲ್ಲ ಅಂತಂದು ಯಾರು ಚಿಂತೆ ಮಾಡಕ್ಕೆ ಹೋಗ್ಬಾರ್ದು. ಅದರ ಬದಲು ನಾವೇ ಅದೃಷ್ಟ ಹಿಂಬಾಲಿಸಿ ಅಂತ ಹೋಗ್ಬೇಕು. ಕಷ್ಟಪಟ್ಟು ಓದಿದ್ರೆ ಅಥವಾ ಸತತ ಪ್ರಯತ್ನದಿಂದ ಯಶಸ್ಸು ಖಂಡಿತ ಬುತ್ತಿ ಅಂತ ಹೇಳಿ 2 ಮಾತನ್ನು ಮುಗಿಸ್ತೀವಿ. ಹಾಗೆ ಪ್ರೇಮ ಅವರಿಂದ ಎಲ್ರಿಗೂ ಶುಭ ಸಂಜೆ. ಕಳೆದು ಈ ಇರುಳಿನ ಕತ್ತಲಿನಲ್ಲಿ ನಕ್ಷತ್ರಗಳಂತೆ ಅಳಿಸಿರುವ ತಮ್ಮೆಲ್ಲ ನಗುಮುಖಗಳಿಗೂ ನನ್ನ ನಮಸ್ಕಾರಗಳು. ಇಂದಿನ ಸಮಾಜದಲ್ಲಿ ಯುವಕರ ಪಾತ್ರ ಸಮರ್ಪಕವಾಗಿದೆಯೇ ಇಲ್ಲವೇ ಅಂತ ಟಾಪಿಕ್ಕು. ಆದರೆ ನಂದು ಸಮರ್ಪಕವಾಗಿದೆ ಅಂತ 2 ನಿಮಿಷ ಮಾತಾಡ್ತೀನಿ, ಟೈಮ್ ತಗೊಳಲ್ಲ. ನಮ್ಮ ಸೋದರಿಯರು ಹೇಮಾವತಿಯವರು ಭಾಳ ಚೆನ್ನಾಗಿ ಹೇಳಿದ್ರು, ಸಮರ್ಪಕವಾಗಿಲ್ಲ, ಜಾಹೀರಾತಿಂದ ಯುವಕ ಶಕ್ತಿ ಕೆಡ್ತಾ ಇದೆ ಅಂತ. ಆದರೆ ಅದು ತಪ್ಪು. ಯಾಕಂದರೆ ಯುವಶಕ್ತಿ ಜಾಹೀರಾತಿಂದ ಕೆಡ್ತಾ ಇಲ್ಲ, ಯುವಶಕ್ತಿ ಜಾಹೀರಾತಿಂದ ಹೆಚ್ಚಾಗ್ತಾ ಇದೆ. ಯಾಕಂದರೆ ಅಕ್ಷರಸ್ಥರು ವಾರ್ತೆ ಟಿವಿಗಳಲ್ಲಿ ಅದರಲ್ಲಿ ಇದರಲ್ಲಿ ನೋಡಿ ಕಲಿತಾರೆ. ಅನಕ್ಷರಸ್ಥರು ಯಾರಿಂದ ನೋಡಿ ಕಲಿಬೇಕು? ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ಆಯಿತು, ಯಾವುದೇ ಒಂದು ಉತ್ಪಾದಕ ವಸ್ತು ಆಯಿತು, ಇಲ್ಲ ನಮ್ಗೆ ಯಾವುದಾದ್ರೂ ಬೇಕಾದಂಥ ನಮ್ಮ ದಿನನಿತ್ಯದ ವಸ್ತುಗಳು ಯಾವ್ದ್ರಿಂದ ಗೊತ್ತಾಗಬೇಕು? ಜಾಹೀರಾತಿಂದ ಗೊತ್ತಾಗಬೇಕು. ಇವತ್ತಿನ ದಿನ ಈ ಸರ್ವ ಸಭೆ ಸದಸ್ಯರು ಎಲ್ಲರೂ ಆ ಎಕ್ಸಾಂಪಲ್ ಈ ಎಕ್ಸಾಂಪಲ್ ಉದಾಹರಣೆ ಕೊಟ್ಟರು. ನಾನು ಸಣ್ಣದಾಗೆ ನಮ್ಮ ಒಂದು ಇಡೀ ಅಷ್ಟೇ ಕೊಡ್ತೀನಿ. ಆರ್ಐಡಿಗ ಗಮನ ಮಹಾಜನ ಸರ್ವ ಸದಸ್ಯರ ಸಭೆಗೆ ಈ ಒಂದು ಸಭೆ ಯಶಸ್ವಿಯಾಗಲು ಕಾರಣ, ಮುಖ್ಯ ಕಾರಣ ಯುವಕರು. ಅದು ನಾನು ಹೇಗಂತ ಹೇಳ್ತೀನಿ. ನಾವು ಬೆಳಿಗ್ಗೆಯಿಂದ ಇಷ್ಟೊಂದು ಪರಿಶ್ರಮ ವಹಿಸಿ, ನಮ್ಮ ಶ್ರಮ ವಹಿಸಿ, ನಮ್ಮ ವಾರ್ಡನ್ ಸಾರು ಮತ್ತು EC ಸಾರ್ ಅವರು ಮತ್ತು ನಮ್ಮ ಕಮಿಟಿ ಚೇರ್ಮನ್ ಸಾರ್ ಅವರು ಎಲ್ಲರೂ ನಮ್ಮ ಯುವಕರನ್ನು ಹಿಡಿದು ಈ ಕಾರ್ಯಕ್ರಮವನ್ನು ಯಶಸ್ವಿಪಡಿಸಿದರು. ಹೌದಿಲ್ವಾ? ಈ ಒಂದು ಸಣ್ಣ ಕಾರ್ಯಕ್ರಮ ಯುವಕರಿಂದ ಯಶಸ್ವಿಯಾಗಬೇಕಾದ್ರೆ ಇನ್ನು ನಮ್ಮ ದೇಶ ಯುವಕರಿಂದ ಯಶಸ್ವಿಯಾಗಲ್ಲ. ಕಾರಣ ಅಂತ ಏನು ಗ್ಯಾರಂಟಿ? ಈ ಚರ್ಚಾ ಸ್ಪರ್ಧೆ ಅನ್ನೋದು ಇಲ್ಲಿ ಬಂದಂಥ ಸ್ಪರ್ಧೆಗೆ ಸಮಯನ ಮೀಸಲಾತಿ ಇಡಲ್ಲ. ಇದು ಚರ್ಚೆ ಹಾಗೆ ಮುಂದುವರಿತಾ ಹೋಗುತ್ತೆ. ಆದ ಕಾರಣ ನಮ್ಮ ಸ್ನೇಹಿತರು ಭಾಳ ಚೆನ್ನಾಗಿ ಮಾತಾಡಿದ್ರು. ಕೆಲವರು ಈ ಚರ್ಚಾ ಸ್ಪರ್ಧೆ ನಮ್ಮ ಒಂದು ಸ್ಟೇಜ್ ಫೇರನ್ನು ಹೋಗ್ಲಿ ಅಂತ ನಮ್ಮ ಸೀನಿಯರ್ಸು ನಮ್ಮ ಎಲ್ಲ ಸಾರವರು ಮಾಡ್ತಿರೋದು. ಆದ ಕಾರಣ ನಮ್ಮ ಯುವ ಜನತೆಯನ್ನು ಕೆರಳಿಸಿದ್ರೆ ಆ ಯುವ ಜನತೆ ಎಷ್ಟರ ಮಟ್ಟಿಗೆ ಹೋಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅವರು ಹೇಳಿದ್ರು, ಯಾರಾದರೂ ದಾರಿಯಲ್ಲಿ ಆಕ್ಸಿಡೆಂಟ್ ಆದರೆ ಯುವ ಜನತೆ ಕೇರ್ ತಗೊಳಲ್ಲ, ಹಂಗೆ ಹೋಗುತ್ತೆ, ಸೆಲ್ಫಿ ತಗೊಳುತ್ತೆ, ಫೋಟೋ ತೆಗುತ್ತೆ, ವಾಟ್ಸಪ್ಪಲ್ಲಿ ಆಗುತ್ತೆ ಅಂತ. ಒಂದು ಸರಿ ಆಲೋಚನೆ ಮಾಡ್ರಿ. ಅದರಿಂದ ನಾವು ಓಕೆ, ನಾವು ಇವತ್ತು ಕಾಪಾಡ್ತೀವಿ, ಅವ್ರನ್ನ ಇದು ಮಾಡ್ತೀವಿ. ಆದರೆ ಒಂದ್ಸರಿ ನನ್ನ ಸ್ನೇಹಿತ ಕೇಳಿದೆ, ಯಾಕೋ ಅವ್ನ ದಾರಿಯಲ್ಲಿ ಬಿದ್ದಿದ್ದ, ಸೆಲ್ಫಿ ತೊಗೊಳ್ತಿದ್ದ, ಯಾಕೋ ಸೆಲ್ಫಿ ತೊಗೊಳ್ತೀಯಾ, ಕಾಪಾಡೋನ್ ಬಾ ಅಂತ ಕಾಪಾಡಿದ್ವಿ. ಹೋದ್ವಿ, ಅರ್ಜೆಂಟಾಗಿ ಹೋದ್ವಿ, ಹಾಸ್ಪಿಟಲ್ ತೊಗೊಂಡೋದ್ವಿ, ಅದು ಮಾಡಿದ್ವಿ. ಆದರೆ ಪೊಲೀಸ್ ಬಂದು ಅವರಿಬ್ಬರನ್ನ ಹಿಡಿದ್ರು. ಅವರಿಬ್ಬರನ್ನ ಹಿಡಿದು ಕೇಸ್ ಮಾಡಿದ್ರು, ಅದು ಮಾಡಿದ್ರು, ಅವ್ರನ್ನ ಕೋರ್ಟು ಕಚೇರಿ ತಿರುಗಿಸಿದ್ರು. ಹೀಗೆ ಒಬ್ಬ ಯುವಕ ಏನಾದರೂ ಸಹಾಯ ಮಾಡಿದಾಗ ಅವನಿಗೆ ಯಾರು ಸಹಾಯ ಮಾಡಲ್ಲ, ಅವನು ಇನ್ನೂ ಕೆಡುತ್ತಾರೆ. ಯಾಕಂದ್ರೆ ಸಹಾಯ ಮಾಡಿದ್ರೆ ಅಂತ ಅವ್ನು ಯಾರು 10,000 ರೂಪಾಯಿ ಬಹುಮಾನ ಕೊಟ್ಟು ಕಿರೀಟ ಕೊಡಲ್ಲ, ಅವನ ಕೋರ್ಟು ಕಚೇರಿ ಅಂತ ತಿರುಗಿಸ್ತಾರೆ. ಆದ ಕಾರಣ ಯುವ ಶಕ್ತಿ ಹಿಂದೆ ಇದೆ. ಸೊ ದಯವಿಟ್ಟು ಮಾತಾಡೋಕ್ಕೆ ಸಮಯ ಇಲ್ಲ. ಇನ್ನು ಪ್ರೋಗ್ರಾಮ್ಸು, ನಾಟಕ, ಡ್ರಾಮಾ ಈ ಥರ ಇದ್ದಾವೆ. ಯುವಶಕ್ತಿ ಅತ್ಯಂತ ಯಶಸ್ವಿ ಆಗಬೇಕಂದ್ರೆ ನಾವು ನಮ್ಮ ಯುವಕರನ್ನ ಬೈತಾ ಇದ್ರೆ ಯುವಕ ಶಕ್ತಿ ಮುಂದುವರೆಯಲ್ಲ. ದಯವಿಟ್ಟು ಎಲ್ಲ ಯುವಕರನ್ನ ಪ್ರೇರೇಪಿಸಿ, ಉತ್ಸಾಹಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಯುವಶಕ್ತಿಯ ಪಾತ್ರ ಸಮರ್ಪಕವಾಗಿದೆ ಎಂದು ಮಾತನಾಡಿರ್ತಕ್ಕಂಥ ಪ್ರೇಮ ಅವರಿಗೆ ಧನ್ಯವಾದಗಳು. ಈಗ ಚಲನಚಿತ್ರ ಗೀತೆಗಳು. ಮೊದಲನೇದಾಗಿ ಲೋಕೇಶ್.
ಸಿನಿಮಾದ ಸಾಂಗು ಬೇವು ಬೆಲ್ಲ. ಜನ್ಮ ನೀಡುತ್ತಾಳೆ ನಮ್ಮ ತಾಯಿ. ಜನ್ಮ ನೀಡುತ್ತಾಳೆ ಜನ್ಮ ನೀಡುತ್ತಾಳೆ ನಮ್ಮ ತಾಯಿ. ಜನ್ಮ ನೀಡುತ್ತಾಳೆ ನಮ್ಮ ತಾಯಿ. ಅನ್ನ ನೀಡುತ್ತಾಳೆ ಭೂಮಿ ತಾಯಿ. ಮಾತು ನೀಡುತ್ತಾಳೆ ಕನ್ನಡ ತಾಯಿ. ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ. ಜನ್ಮ ನೀಡುತ್ತಾಳೆ ನಮ್ಮ ತಾಯಿ. ಅನ್ನ ನೀಡುತ್ತಾಳೆ ಭೂಮಿ ತಾಯಿ. ಮಾತು ನೀಡುತ್ತಾಳೆ ಕನ್ನಡ ತಾಯಿ. ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ. ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ. ಓದಿದರು ಈಜಿದರು ಒಲೆಯ ಊದಬೇಕು. ತಾಯಿಯಾಗಬೇಕು. ತಾಯಿ ನೆಲದ ಋಣ ತೀರಿಸಲೇಬೇಕು. ತಾಯಿ ಭಾಷೆ ನಿನ್ನ ಮಕ್ಕಳು ಕಲಿಬೇಕು. ಕಾವೇರಿ ನೀರಲ್ಲಿ ಬೇಳೆ ಬೇಯಿಸಬೇಕು. ಜನ್ಮ ನೀಡುತ್ತಾಳೆ ನಮ್ಮ ತಾಯಿ. ಅನ್ನ ನೀಡುತ್ತಾಳೆ ಭೂಮಿ ತಾಯಿ. ಮಾತು ನೀಡುತ್ತಾಳೆ ಕನ್ನಡ ತಾಯಿ. ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ. ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ. ಜಾರಿದರು ಎಡವಿದರು ಕೈಯ ಹಿಡಿಯುತ್ತಾಳೆ. ತಾಯಿ ಕಾಯುತ್ತಾಳೆ. ಭೂಮಿ ತಾಯಿ ನೀ ಸತ್ತರು ಕರಿತಾಳೆ. ತಾಯಿ ಭಾಷೆ ನೀ ಓದರು ಇರುತ್ತಾಳೆ. ಸಾವಲ್ಲಿ ಕಾವೇರಿ ಬಾಯಿಗೆ ಸಿಗುತ್ತಾಳೆ. ಜನ್ಮ ನೀಡುತ್ತಾಳೆ ನಮ್ಮ ತಾಯಿ. ಅನ್ನ ನೀಡುತ್ತಾಳೆ ಭೂಮಿ ತಾಯಿ. ಮಾತು ನೀಡುತ್ತಾಳೆ ಕನ್ನಡ ತಾಯಿ. ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ. ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ. ಥ್ಯಾಂಕ್ ಯು. ಈಗ ಅನುರಾಧ ಅವರಿಂದ ನಿಸಗಮಪ ನಿಸಗಪ ನಿದ ಗಮದ ನಿಪನಿ ಸಾ ಹಸಿರು ಗಾಜಿನ ಬಳೆಗಳೇ ಶ್ರೀಕುಲದ ಶುಭ ಸ್ವರಗಳೇ. ಈ ಕೈಬಳಿಗೆ ಶೃಂಗಾರವೇ ನೀಂಗಲ್ಲೆಂದರೆ ಸಂಗೀತವೇ ನಿಲ್ಲದ ಗಾನ ನಿಮ್ಮದಮ್ಮ. ಹಸಿರು ಗಾಜಿನ ಬಳೆಗಳೇ
ಸ್ತ್ರೀ ಕುಲದ ಶುಭ ಸ್ವರಗಳೇ ಬದುಕಿನ ಋತುಗಳ ಜೊತೆಯಲ್ಲಿ ಬದುಕು ನಡೆಯುವಾಗ ಬದುಕಿನ ನೆರಳಲ್ಲಿ ಹೆಣ್ಣು ನಡೆಯುವಾಗ ಪ್ರೇಮದ ಪ್ರಣಯದ ನಡುವೆ ನಿನ್ನ ನಗುವಿದೆ ಸಾವಿನ ನೋವಿನ ನಾಳೆ ಸ್ತ್ರೀ ಕುಲದ ಶುಭ ಸ್ವರಗಳೇ ಈ ಕೈಬಳಿಗೆ ಶೃಂಗಾರವೇ ನೀಂಗಲ್ಲೆಂದರೆ ಸಂಗೀತವೇ ನಿಲ್ಲದ ಗಾನ ನಿಮ್ಮದಮ್ಮ ಹಸಿರು ಗಾಜಿನ ಬಳೆಗಳೇ. ಥ್ಯಾಂಕ್ ಯು. ಚಲನಚಿತ್ರ ಗೀತೆಯನ್ನು ಹಾಡಿರ್ತಕ್ಕಂಥ ಅನುರಾಧ ಅವರಿಗೆ ಧನ್ಯವಾದಗಳು. ಈಗ ಬಸವರಾಜ್ ಅವರಿಂದ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೆಂದು ಹೊಸಲಿಗೆ ಬಂದು ಬೆಳಗಿಗೆ ಮನೆಯ ಮನಗಳ ಇಂದು ಆರಾಧಿಸು ರಾಜರತ್ನನು ಆಡಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಧನ್ಯವಾದಗಳು. ಜನ ಹಾಡಿರ್ತಕ್ಕಂಥ ಬಸವರಾಜ
ಇರ್ತಕ್ಕಂಥ ಇಸಿ ಮೆಂಬರ್ ಆಗಿರ್ತಕ್ಕಂಥ ನೀಲ್ಮೋಹನ್ ಸರ್ ಅವರಿಗೂ ಅಂಬರೀಶ್ ಅವರಿಂದ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿಯಾಗಿ ಹಾಸ್ಟೆಲಿನ ಚೇರ್ಮನ್ ಸರ್ ಆಗಿರ್ತಕ್ಕಂಥ ಎಲ್ರಿಗೂ ಗುಡ್ ಈವ್ನಿಂಗ್. ಮತ್ತೊಂದ್ಸರಿ ಒಂದು ವರ್ಷದ ಕೆಳಗಡೆ ಈ ಸ್ಟೇಜ್ ಮೇಲೆ ತುಂಬಾ ಏನೋ ಎಂಜಾಯ್ ಮಾಡಿದ್ ನೆನಪಿದೆ. ಇವತ್ತಿಗೆ ರಿಯಲಿ ಖುಷಿ ಆಗ್ತದೆ. ಎಷ್ಟು ಏನೋ ಎನರ್ಜೆಟಿಕ್ ಆಗಿದ್ದೀವಿ. ಈ ತರ ಕಾರ್ಯಕ್ರಮಗಳು ನಾವು ಎಷ್ಟು ನಿರೂಪಿಸ್ಕೋತೀವಲ್ವಾ, ಅದು ತುಂಬಾ ಗ್ರೇಟ್ನೆಸ್. ಆಕ್ಚುಲಿ ಎಲ್ರಿಗೂ ಈ ಅವಕಾಶ ಸಿಗಲ್ಲ. ನಮ್ಗೆ ಅವಕಾಶ ಸಿಕ್ಕಿರ್ತಿದೆಯಲ್ಲ, ಅದಕ್ಕೆ ನಾವು ತುಂಬಾ ಋಣಿಯಾಗಿರ್ಬೇಕಾಗ್ತದೆ. ಅದರಲ್ಲೂ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಗೊತ್ತಿರಲಿಲ್ಲ. ಆಕ್ಚುಲಿ ಸ್ವಲ್ಪ ಅನ್ಸರ್ಟಿನ್ ಆಗಿತ್ತು. ಬಟ್ ಏನೋ ಮಾರ್ನಿಂಗ್ ಒಂದು ಅರೌಂಡ್ 200 ಕಿಲೋಮೀಟರ್ ಯಲಬುರ್ಗಿಗೆ ಜರ್ನಿ ಮಾಡಬೇಕು. ಬಟ್ ಸ್ಟಿಲ್ ಈ ತರ ಟೈಮನ್ನು ಮಿಸ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತೆ ಒಂದು ವರ್ಷ ಕಾಯ್ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಇಲ್ಲೇ ಉಳ್ಕೊಂಡೆ. ಸೊ ಅದಕ್ಕಾಗಿ ತುಂಬಾ ಹ್ಯಾಪಿ ಆಗ್ತದೆ. ಇಷ್ಟೊತ್ತು ಅಲ್ಲಿ ನೋಡಿ ಫೋಟೋ ಮೂರನೇ ಪ್ರೈಸ್ ಅನ್ನಪೂರ್ಣ. ಸರ್ ಏನಂತ ನೋಡ್ರಿ, ಇಲ್ಲಿ ಎಲ್ಲ 3 ಪ್ರೈಸ್ ಫಸ್ಟ್ 1, 2, 3 ಎಲ್ಲ ಗರ್ಲ್ಸ್ಗೆ ಬಂದಿದೆ ಅಂತ. ಸ್ಟಿಲ್ ಓಕೆ, ಯಾಕಂದ್ರೆ ಬಾಯ್ಸ್ ಬೇರೆದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅದ್ರಲ್ಲಿ ಪ್ರೈಸ್ ತಗೋತಾರೆ. ನಂತರ ಜಾನಪದ ಗೀತೆ ವಿನ್ನರ್ಸ್. 2ನೇ ಪ್ರಶಸ್ತಿ ಜ್ಯೋತಿ. ಎರಡನೇ ಪ್ರಶಸ್ತಿ ಜ್ಯೋತಿ. ನಂತರ 3ನೇ ಪ್ರಶಸ್ತಿ ಮಲ್ಲಿಕಾರ್ಜುನ. ನೋಡ್ರಿ, ಇದು ಕದರ್ ಅಂದ್ರೆ ಒಂದೇ ಪ್ರೈಸ್ ಬಂದ್ರೆ ಸೌಂಡ್ ಹೆಂಗ್ ಮಾಡ್ತೀನಿ, ನೀವು 5 ಬಂದ್ರೆ ಸೌಂಡೇ ಇಲ್ಲ ನಿಮ್ ಕಡೆ. ನಂತರ ಆಶು ಭಾಷಣ ಸ್ಪರ್ಧೆಯಲ್ಲಿ ವಿಜೇತ ಆಗ್ತಕ್ಕಂಥ 2ನೇ ಬಹುಮಾನ ಬಸವರಾಜ್. ಅನಂತರ 3ನೇ ಬಹುಮಾನ ಲೋಕೇಶ್. ಪಡ ತೆಗೆದುಕೊಳ್ಳ. ಅನಂತರ ಥ್ಯಾಂಕ್ ಯು ಸರ್. ದೇಶಭಕ್ತಿ ಗೀತೆ ಹಾಡಿ ಏನೋ ಪ್ರಶಸ್ತಿ ವಿಜೇತರಿಗೆ ನಮ್ಮ AIGM ಸಭಾದ EC ಕಮಿಟಿ ಮೆಂಬರ್ ಆಗಿರ್ತಕ್ಕಂಥ ಸುನೀಲ್ ಸರ್ ಅವರು ಪ್ರಶಸ್ತಿ ಕೊಡ್ಬೇಕಂತ ಕೇಳ್ಕೊಳ್ತೇನೆ. 1ನೇ ಬಹುಮಾನ ಅನುರಾಧ. ಚಪ್ಪಾಳೆ ಹೊಡೀರಿ, ಏನ್ ಸೌಂಡೇ ಇಲ್ಲ. 2ನೇ ಬಹುಮಾನ ಮಲ್ಲಿಕಾರ್ಜುನ. ಮೂರನೇ ಬಹುಮಾನ ರೋಜಾ. ಅನಂತರ ಡಿಬೇಟ್. ನಮ್ಮ ಸಮಾಜದಲ್ಲಿ ಯುವಕರ ಪಾತ್ರ ಏನಿದೆ, ನಾವೇನೋ ಸಫಿಷಿಯಂಟ್ ಆಗಿದೆ ಅಥವಾ ನಾವೇನೋ ಲ್ಯಾಕ್ ಅಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ಮಾತಾಡೋದು. ತುಂಬಾ ಜನ ವೆರೈಟಿ ಆಗಿ ಮಾತಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು ಕೂಡ. ಆದ್ರೆ ಕೆಲವೊಬ್ರು ಸ್ವಲ್ಪ ಏನೋ ಬೌಂಡ್ರೀಸ್ ಲಿಮಿಟ್ ದಾಟ್ತಾರೆ ಅನ್ಸುತ್ತೆ. ಆಕ್ಚುಲಿ ಏನೋ ಒಂದು ಟಾಪಿಕ್ ಕೊಟ್ಟರೆ ಆ ಟಾಪಿಕ್ ವಿತ್ ಇನ್ ಬೌಂಡ್ರೀಸ್ ಅಲ್ಲೇ ನಾವೇನು ಜಸ್ಟಿಫೈ ಮಾಡ್ಬೇಕು ವಿತ್ ಇನ್ ಎ ಟೈಮ್. ಬಟ್ ಸ್ಟಿಲ್ ಓಕೆ, ಎಲ್ಲರೂ ಏನೋ ಸಖತ್ತಾಗಿ ಮಾತಾಡಿದಾರ, ಒಬ್ರಿಗಿಂತ ಒಬ್ರು ಜಾಸ್ತಿ ಅಂತ. ಹಾಗಾಗಿ ಪ್ರೈಸ್ ಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಕೊನೆಗೆ ಒಂದ್ 3 ಜನ ಡಿಸೈಡ್ ಮಾಡಿದೀವಿ. ಡಿಬೇಟ್ ಅಲ್ಲಿ ಪ್ರಶಸ್ತಿ ಗೆದ್ದಂತವ್ರಿಗೆ ನಮ್ಮ ಬಾಯ್ಸ್ ಹಾಸ್ಟೆಲ್ ವಾರ್ಡನ್ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವ್ರು ಕೊಡ್ಬೇಕಂತ ಕೇಳ್ಕೊಳ್ತೇನೆ. 1ನೇ ಬಹುಮಾನ ಹೇಮಾವತಿ. ಥ್ಯಾಂಕ್ ಯು ಸರ್. ಆಮೇಲೆ ಚಲನಚಿತ್ರ ಅಗೇನ್ ಇಟ್ ಗೋಸ್ ಟು ಅನುರಾಧ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಸ್ವಲ್ಪ
ಅನಂತರ ಕಬಡ್ಡಿ ರಮೇಶ್ ಅಂಡ್ ಸರ್ ಕ್ಯಾಪ್ಟನ್ ಸೈಜ್ ನೋಡಿ ಸರ್. ಕ್ಯಾಪ್ಟನ್ ವಿನ್ನಿಂಗ್ ಟೈಮ್ ಹೆಂಗಿದೆ? ಪಾಯಿಂಟ್ ಸಾಕಷ್ಟು ಬಂದಿರುತ್ತೆ. ಓಕೆ, ಥ್ಯಾಂಕ್ ಯು ಆಲ್. ಪ್ರಶಸ್ತಿ ಪ್ರದಾನ ಮಾಡಿ ಧನ್ಯವಾದಗಳು. ಆ ನಂತರ ಈಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಎಲ್ಲರೂ ಕಾದು ನೋಡ್ತಕ್ಕಂಥ ಸಮಯ. ಇಲ್ಲ ಸರ್, ಆಯ್ತು. ಓಕೆ ಸರ್. ఎదుటోడితో పెట్టుకోవాలంటే ఉండాల్సింది బ్రాండ్ కాదు, ఇక్కడ దమ్ము. టన్నులుంది ఇంకా చూసావా?
దమ్ముంటే టచ్ మనం వాడి ప్లేసు వాడి అబ్బా కుర్చీ ఒంటి మీద పంచి కూడా మిగలదని చెప్పు కొడుక్కి. క్షణం క్రితం వరకు గొడవలే వద్దు అనుకున్నా, కానీ అదే అమ్మవారి సాక్షిగా ఇప్పుడు ప్రమాణం చేస్తున్నా. వాడి వేటకి నా దాటికి, వాడి గ్రూపుకి నా ఊపుకి, వాడి పవర్ కి నా పొగరికి మధ్య వార్ డిక్లేర్ చేస్తున్నా. ఎనీ టైం, ఎనీవేర్, ఎనీబడి, నేను రెడీ. ಕೂಡ ಒಬ್ಬ ಅಲಾರ್ಜುನ್ ಇದನೆಂದು ನೃತ್ಯದ ಮೂಲಕ ತೋರಿಸಿಕೊಟ್ಟಿರ್ತಕ್ಕಂಥ ಸತೀಶ್ ಅವರಿಗೆ ಧನ್ಯವಾದಗಳು. ಈಗ ಶ್ರುತಿ ತಂಡದಿಂದ ಮಾಡರ್ನ್ ರಾಮಾಯಣ. ನೇಚರ್ ಇಲ್ದರ ನಾಡು, ಟೀಚರ್ ಇಲ್ದರ ಸ್ಕೂಲ್ಸ್, ಲೀಡರ್ ಇಲ್ದರ ಪಾರ್ಟೀಸ್, ಮನೇಲಿ ಮಕ್ಕಳು ಅದ್ರಲ್ಲಿ ಆಡು ತೆಕ್ಲೋ ಏನದಲ್ಲ ಪೋಕ್ಲೋ. ನನಗೆ ಕನ್ನಡ ಮಾತಾಡಕ್ ಬರಲ್ಲ ಅಂದ್ರೆ ನೀವು ಬಿಡಲ್ಲ. ಒಟ್ನಲ್ಲಿ ನೀವು ಯಾರು ಉದ್ದಾರ ಆಗಲ್ಲ. ಐ ಡೋಂಟ್ ಲೈಕ್ ದಿಸ್ ಪಾರ್ಟೀಸ್, ಐ ಡೋಂಟ್ ಲೈಕ್ ದಿಸ್. ನಾವು ಬರೋ ತನಕ ಮಾತ್ರ ಬೇರೆಯವ್ರವ, ನಾವು ಬಂದ್ಮೇಲೆ ನಮ್ದೇ ಸಮ. ಈಗ ನಾವು ಮಾಡರ್ನ್ ರಾಮಾಯಣ ಅನ್ನೋ ಒಂದು ನಾಟಕನ ಮಾಡ್ತಾ ಇದೀವಿ, ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್. ಯಾರು ತಪ್ಪಾಗಿ ತಿಳ್ಕೋಬಾರ್ದು. ವಾಸದಿಂದ ಮರಳಿ ಬಂದಳು ಸೀತೆ, ಮರಳಿ ಬಂದಳು ಸೀತೆ. ಈ 14 ವರ್ಷ ವನವಾಸದಲ್ಲಿ ಏನೇನು ಆಯ್ತು ಅನ್ನೋದನ್ನ ರಾಮ 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 ಎಲ್ಲಿರುವೆ ರಾಮ? ಬಾ, ನಿನಗಾಗಿ ಕಾದಿರುವೆ ರಾಮ. ರಾಮ ರಾಮ ರಾಮ, ನನ್ನ ಎದುರಿಗೆ ಒಂದು ಕೋಳಿ ಹೋಗ್ಬಿಡ್ತು. ನನಗೆ ತುಂಬಾ ಇಷ್ಟ ಆಗಿದೆ. ಪ್ಲೀಸ್ ಅದನ್ನ ತಂದ್ಕೊಡು. ಇಲ್ಲ ರಾಮ, ನಮ್ಗೆ ಸಣ್ಣ ಸಣ್ಣ ಬೇಡ, ದೊಡ್ಡದೇ ಅದೇ ಬೇಕು. ನನಗೆ ಅದನ್ನೇ ತಂದ್ಕೊಡು ಪ್ಲೀಸ್ ರಾಮ. ರಾಜರಾಣಿ ನಿಮ್ಮ ಕೈಯೊಳಗ, ಇಡಿ ಮಣ್ಣು ನಿಮ್ಮ ಬಾಯೊಳಗ. ರಂದ್ರು ಬಾ ರಂದ್ರು ಬಾ ರಂದ್ರು ಬಾ. ನಮಸ್ಕಾರ ಬ್ರದರ್. ಓಕೆ ಓಕೆ ಗೆಟ್. ನಿನ್ನ ಅತ್ತೆ ಒಂದು ಕೋಳಿ ಇಷ್ಟಪಟ್ಬಿಟ್ಟಾಳೆ. ನಿನ್ನ ಅತ್ತೆ ಕೋಳಿ ಇಷ್ಟಪಟ್ಟಾಳ, ಅದಕ್ಕೆ ರೆಸ್ಟೋರೆಂಟ್ ಇಂದ ಹೊರಗೋಗಿ ಕೋಳಿ ತರ್ತೀನಿ. ನೀನ್ ಬರೋವರೆಗೂ ನಿಮ್ಮ ಅತ್ತೆ ನೋಡ್ಕೊಂತಿರ್ತೀಯ. ನೀ ಧೈರ್ಯವಾಗಿ ಹೋಗ್ಬಾಣ, ನನ್ನ ಅತ್ತಿಗೆ ಜೋಪಾನವಾಗಿ ನೋಡ್ಕೊಂತ ಹೋಗ್ಬಾಣ. ಓಕೆ, ನನ್ನ ನಾಯಿದ ಕೊಡು. ಅದಾವಣ. ಹುಷಾರು ರಾಮ, ನನ್ನ ಮೇಲೆ ಎಷ್ಟು ಕಾಳಜಿ ಸಿತ್ತೆ. ಅದಲ್ಲ, ಮತ್ತೆ ನೀನ್ ಬರ್ದಿದ್ರೆ ಇಟ್ಟಾಕು. ನನ್ ಕೋಳಿ ಬೇಕು ನನಗೆ. ಒಂದ್ಸತಿ ಚಕ್ರ ನೋಡ್ತೀನಿ. ಸರಿ, ನಾನು ಹೋಗಿ ಬರ್ತೀನಿ ರಾಮ. ಆಯ್ತಣ್ಣ, ಹೋಗ. ಆಯ್ತು, ಇನ್ನ ಬರ್ಲಿಲ್ಲಲ್ಲ ರಾಮ. ಆಂಧ್ರ ಬಾರ್ ಆಡೋದ್ ಬಿಟ್ಕೊಂಡೆಲ್ಲ. ಲಕ್ಷ್ಮಣ, ನಿಮ್ಮ ಅಣ್ಣ ಇನ್ನ ಲೇಟ್ ಆಯ್ತು, ಇನ್ನ ಬರ್ಲಿಲ್ಲ. ಹೋಗಿ ನೀನು ಹೆಲ್ಪ್ ಮಾಡು, ಕರ್ಕೊಂಡ್ ಬಾ ಹೋಗಿ. ಇಲ್ಲಣ್ಣ, ಇಲ್ಲ ಅತ್ತಿಗೆ, ನಾವು ನಿಮ್ಮನ್ನ ಬಿಟ್ಟು ಎಲ್ಲಿಗೆ ಹೋಗಲ್ಲ ಅತ್ತಿಗೆ. ನನ್ನ ಅಣ್ಣ ಧೈರ್ಯ ಬಿಟ್ಟೋಗಿ ಅತ್ತಿಗೆ. ಅತ್ತಿಗೆ ಏನಾಯ್ತು ಅತ್ತಿಗೆ? ಹೊಟ್ಟೆ ನೋಯ್ತೈತೆ ಅತ್ತಿಗೆ? ಅತ್ತಿಗೆ ಅಲ್ಲ ಅಲ್ಲ, ಇನ್ನೇನಾಯ್ತು ಅತ್ತಿಗೆ? ಬೆಳಿಗ್ಗೆಯಿಂದ ನಾನು ಟಿಫಿನೇ ಮಾಡಿಲ್ಲ. ನಿಮ್ಮ ಅಣ್ಣ ಕೋಳಿ ತರಕ್ ಹೋದ್ರೆ ಇನ್ನ ಬರ್ಲಿಲ್ಲ. ನೀನು ಇವಾಗ ಹೋಗ್ತೀಯಾ? ಇಲ್ಲ. ಆಯ್ತಾಯ್ತಿಗೆ, ನಂದೊಂದು ಸರಕ್. ಏನದು ಹೇಳಿ ಹೋಗು ಬೇಗ. ನಾನಿಲ್ಲ ಬಂದ್ಬಿಟ್ಟಾಗ ದಾಟಿ ಹೋಗಂಗಿಲ್ಲ ಅತ್ತಿಗೆ ನೀವು. ಯಾವ್ದು ಈ ಬಂಬಾ? ಹ್ಞೂ ಅತ್ತಿಗೆ. ಸರಿ ಆಯ್ತು ತಗೋ. ಬಾ ಅತ್ತಿಗೆ. ಸರಿ ಬೇಗ ಬಾ, ನೀನು ಅಷ್ಟೇ ಲೇಟ್ ಮಾಡ್ಬೇಡ. How are you, Sita? How are you, Sita? Fine. What happened? What you done? ಚಿಕನ್ ಕಬಾಬ್ ಬೇಕು, ತಂದು ಕೊಡ್ತೀಯಾ? ನೋಡಿಲ್ ಪಾರ್ಸಲ್ ಹೆಂಗಿದೆ, ನೀ ಬಂದೆ ಕೊಡ್ತೀನಿ ಈಗ. ಅಯ್ಯಯ್ಯೋ, ಹೆಂಗ್ ಮಾಡ್ಲಿ? ಲಕ್ಷ್ಮಣ ನೋಡಿದ್ರೆ ಅಡ್ಡ ಬಂಬಿಟ್ಟು ಹೋಗ್ಬಿಟ್ಟಾನೆ, ದಾಟ್ಬೇಡ ಅಂತ. ಏನ್ ಮಾಡ್ಲಿ? ಬೇಗ ಸಿತೆ. ಹೌದು, ಬಂಬನ ದಾಟ್ಬೇಡ ಅಂತ ಹೇಳಿದ್ದಾನೆ, ಸೈಡ್ ಗಿಡ ಅಂತ ಏನ್ ಹೇಳಿಲ್ವಲ್ಲ. ಕವನ್ ರಾವಣ ಅಷ್ಟು ಸೀತೆ ಸೀತೆ
Where are you, my darling? ಸೀತೆನೆ ಕಾಣಿಸ್ತಿಲ್ಲ, ಕೋಳಿ ತಂದ್ಬಿಟ್ಟಿದ್ದೀನಲ್ಲ, ಈಗ ಏನ್ ಮಾಡ್ಲಿ? ರಂದ್ರು ಬಾ ನನ್ ಮಗ ಜೀವ ತಿನ್ನಕ್ಕೆ ಹೋಗ್ಬಿಟ್ಟವನೆ. ಲಕ್ಷ್ಮಣ, ಲಕ್ಷ್ಮಣ, ನಮ್ಮ ಅಣ್ಣ ಕರೆದ ಎಲ್ಲ ಹೋಗಿದೆ? ಅಂದ್ರಬಾರ್ ಆಡಕ್ ಹೋಯ್ತಣ್ಣ. ಅಂದ್ರಬಾರ್ ಆಡಿ ಸರಿಯಾಗಿ ಆಗ್ತಿ ನನ್ಗೆ, ನನ್ನ ಹೆಂಡತಿಗೆ ಬಾಯಲ್ಲಿ ಮಣ್ಣು. ಏನಾಯ್ತಣ್ಣ? ನಿನ್ನ ಅತ್ತಿಗೆ ಕಾಣಿಸ್ತಿಲ್ಲ. ಇಲ್ಲ, ಇಲ್ಲೇ ಇದ್ರಲ್ಲ, ಎಲ್ಲಿಗೋದ್ರು? ನನ್ ಮಾತ್ ಮೀರ್ ಹೋಗಿ ಕಾಡಾಡೋಷ್ಟು ಧೈರ್ಯ ಬಂತ ನಿಂಗೆ? ಮಾತೇನಣ್ಣ, ನನ್ ಮಾತ ಮೀರ ಬಂದ್ಬಿಟ್ಟಿದ್ದು ದಾಟ್ಕೊಂಡ್ ಹೋಗ್ಯಾರಣ್ಣ. ಸರಿ ಬಿಡು ಈಗ. ಹಾ ಅಣ್ಣ, ನೆನಪು ಬಂತಣ್ಣ. ಏನು? ಪುಟ್ಟಟ ಗಾಡಿ ಇರೋ ರಾವಣನ್ ತಂದಣ್ಣ, ಅವನೇ ಮಾಡಿರ್ಬೇಕಣ್ಣ. ಏನು? ಕಿಡ್ನಾಪಣ್ಣ. ಅಯ್ಯೋ, ಎಂತ ಕೆಲ್ಸ ಆಗೋಯ್ತಲ್ಲ. ಸರಿ, ನನ್ನ ಹತ್ರ ಮೊಬೈಲಲ್ಲಿ ಕರೆನ್ಸಿ ಇಲ್ಲ, ಮಿಸ್ ಕಾಲ್ ಹಾಕ ಅನ್ಮಗೊಂದು. ಆಯ್ತಣ್ಣ, ಅದ್ರಾಗ ಕರೆನ್ಸಿ ಇಲ್ಲ, ನನಗೆ ಹೇಳ್ತೀನಿ. ಹರೇ ರಾಮ ಹರೇ ಕೃಷ್ಣ ಹರೇ ರಾಮ. ಅಯ್ಯೋ ಫೋನ್ ಮಾತಾಡು. ಹರೇ ರಾಮ ಹರೇ. ಮಿಸ್ ಕಾಲ್ ಮಾಡ್ತಿದಾರಲ್ಲ, ಆಸೆ ಇರ್ಬೇಕು ನೋಡೋಣ ಒಂದ್ಸರಿ. ಬಜರಂಗಿ ಬಜರಂಗಿ ಬಜರಂಗಿ. ಹಲೋ ಹಲೋ, ಹನುಮಂತ ಆರಾಮ? ಹಾ, ಮನೆಗೆಲ್ಲ ಆರಾಮಿದಾರನಂತ? ಮತ್ತೇನ್ ಸಮಾಚಾರ? ಮಾತಾಡಂದ್ರೆ ಇಲ್ಲದ ರಾಮಾಯಣ ಎಲ್ಲ ಮಾತಾಡ್ತೀಯಲ್ಲ. ಹಲೋ ಹನುಮಂತ. ಬಸ್. ಹಲೋ ಹನುಮಂತ. ಬಸ್ ಕೇಳ್ತೇನೋ? ಕೇಳ್ತೈತೆ ಬಸ್. ಇಲ್ಲೊಂದ್ ಘಟನೆ ನಡೆದೋಗ್ಬಿಟ್ಟೈತೆ ಕಣ್ಲ. ಏನ್ ಬಸ್? ಯಾರೋ ರಾವಣನ ರಮಣನ ನನ್ನ ಹೆಂಡತಿನ ಹಾಕೊಂಡು ಹೋಗ್ಬಿಟ್ಟನ್ ಕಣ್ಲ. ಈಗ ನೀನೇ ಹೆಲ್ಪ್ ಮಾಡ್ಬೇಕು ಕಣ್ಲ. ಬಸ್, ನೀವ್ ಹೇಳಿಂದ ಆಯ್ತು ಬಸ್, ನಾನ್ ಮಾಡ್ತೀನಿ ಬಸ್. ಸರಿ ಇಡ್ಲಾ? ಇಡೋ ಕಣ್ಲು, ನಂದೇ ಕರೆನ್ಸಿ ಕಟ್ಟಾಗ್ತತಿ. ಗೆಟ್ ಅಪ್ ಸೀತೆ, ಗೆಟ್ ಅಪ್ ಗೆಟ್ ಅಪ್. ನನ್ಗೊಂದು ಬೆಡ್ ಕಾಫಿ ರಾವಣ. ರಾತ್ರಿ ಎಲ್ಲ ತಿಂದಿದ್ದೆಲ್ಲ ಕರೆಕ್ಟಾ? ಎಲ್ಲಿ ನನಗೆ ಏನು ಆಕೆ ಇಲ್ಲ, ಕರ್ಕೊಂಡ್ ಬಂದಲ್ಲ ಅಷ್ಟಿಂದ ಎಷ್ಟು ತೆಳಗಾಗಿದ್ದೀನಿ ನೋಡು. ನನ್ ರಾಮ ಆಗಿದ್ರೆ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದ ನನ್ನ. ಅಯ್ಯಮ್ಮ, ಅಲ್ಲಿ ಲೋಡಾಗಲ್ಲಿ ತೊಳೆದೆಲ್ಲ ಡಬ್ರೆಲ್ಲ ಬಾರ್ಲಾಕಿಗಿ ಈಗ ಇನ್ನೂ ತಿಂದಿಲ್ಲ ಅನ್ನಕತ್ತೀಯಾ? ಏನ್ ಹಂಗಂತಿಗೆ? ನನ್ ಕಷ್ಟ ನಿನ್ಗೇನ್ ಗೊತ್ತು? ಗೊತ್ತಿದ್ದನ್ನ ಗೊತ್ತಿದೆ ಅಂತ ಹೇಳು, ಗೊತ್ತಿದ್ದನ್ನ ಗೊತ್ತಿಲ್ಲ ಅಂತ ಹೇಳು. ಗೊತ್ತಿದ್ದು ಗೊತ್ತಿಲ್ಲ ಅಂದ್ರೆ ಗೊತ್ತಾಗೋದ್ಗುಣ ಗೊತ್ತಾಗ್ಲ. ಗೊತ್ತಾಯ್ತಾ? ಅದಕ್ಕೆ ಇದನ್ನ ಕೊಡು ಕೊಡು, ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ಸರಿ, ತಿಂತಾ ಇರೋ, ಬರ್ತೇನೆ. ಆಯ್ತು. 2 ಪ್ಲೇಟ್ ದೋಸೆ ಪಾರ್ಸಲ್ ತಗೊಂಬರವಣ. ಅತ್ತಿಗೆ ಅತ್ತಿಗೆ. ಇದ್ಯಾವ್ದಪ್ಪ ಕತ್ತೆ ಕತ್ತೆ ಅಂತ ಅರಿಸ್ತಾ ಇದೆ? ಯಾರು ನೀನು? ನಾನತ್ತಿಗೆ. ಯಾರು ನೀನು? ನಾನು ಅಂದ್ರೆ ಉಪೇಂದ್ರನಾ? ಅಲ್ಲ ಅತ್ತಿಗೆ, ನಿಮ್ಮ ಹಸ್ಬೆಂಡ್ ಕಳ್ಸಿಗೆ. ನಮ್ಮ ಹಸ್ಬೆಂಡಾ? ರಾಮ್? ಅತ್ತಿಗೆ. ಹೌದಾ? ನನ್ನ ಹಸ್ಬೆಂಡೇ ಕಳ್ಸಿದಾನಂತೆ. ನಿನ್ನ ಹತ್ರ ಏನ್ ಪ್ರೂಫ್ ಇದೆ? ನನ್ನ ಹತ್ರ ಇವಾಗೆಲ್ಲ ಮೋದಿ ಗೊತ್ತಾ? ಮೋದಿ ಆಧಾರ್ ಕಾರ್ಡ್ ಎಲ್ಲ ಲಿಂಕ್ ಮಾಡೇನಲ್ಲ, ಅದ್ರ ಹೌದಾ? ಸರಿ, ಒಂದ್ಸರಿ ಚೆಕ್ ಮಾಡ್ತೀನಿ. ಸ್ವಲ್ಪ ಫೋಟೋ ಡಿಫ್ರೆಂಟ್ ಆಗಿದೆಯಲ್ಲ. ಇವಾಗ ಜೆರಾಕ್ಸ್ ಎಲ್ಲ ಎಲ್ಲ ಜೆರಾಕ್ಸ್ ಕೊಡ್ಬೇಕಲ್ಲ, ಅದಕ್ಕೆ. ಹೌದಾ? ನಂಬ್ತೀನಿ. ರಾವಣ ಬರೋ ಟೈಮ್ ಆಗುತ್ತೆ, ಬೇಗ ಹೋಗೋಣ. ಬಾತಿಗೆ ಜಲ್ದಿ ಹೋಗೋಣ. ಸರಿ ಸರಿ. ಯಾವ್ದಾದ್ರು ಮಂಗ ನೀನೇ ಹೇಳ್ತಿಯಲ್ಲ ಮಂಗಂತೆ. ಇಲ್ಲ, ನಿನ್ಗೆ ಹೆಂಗ್ ಗೊತ್ತಾಯ್ತು? ಈ ಪ್ಲಸ್ ಯಾರು ಗೊತ್ತಾಗ್ಲಾರ್ದಂಗ್ ಕರ್ಕೊಂಡ್ ಬಂದಿಟ್ಟಿದ್ದೀಕಿನ? ಮೈ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಗ್ರಾಮರ್ ಮಿಸ್ಟೇಕ್. ಟೋಟಲಿ ಸೆಂಟೆನ್ಸ್ ಮಿಸ್ಟೇಕ್. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ಎದಕ್ ಬಂದಿರೋದು? ಅವಾಗ ನೀನ್ ಇಲ್ಗೆ? ನಾನು ಅತ್ತಿಗೆ ಕರ್ಕೊಂಡು ಹೋಗಕ್ಕೆ. ಈಕಿ ನಂಗೆ ಬಿಟ್ಬಿಡ್ತೇನೆ ಅನ್ಕೊಂಡಿದ್ಯಾ? ಮತ್ತೆ ಇಷ್ಟು ತಿಂದಿದ್ದೆಲ್ಲ ಯಾರು ಕೊಡ್ತಾರೆ ಖರ್ಚು? ಮತ್ತೆ ಎದಕ್ ಕರ್ಕೊಂಡ್ ಬಂದಿ?
ಈಕಿ ತಿಂದಿದ್ದು ಎಲ್ಲ ನೋಡು, ನಮ್ದು ಎಷ್ಟು ಆಸ್ತಿ ಇತ್ತು ಎಲ್ಲ ಕರಿಗೆ ಹೆಂಗಾಗೋಗ್ತಿ, ಭಿಕ್ಷೆ ಕೂಡ ಪರಿಸ್ಥಿತಿ ಬಂದಿದೆ. ಬೇಗ ಕರ್ಕೊಂಡೋಗ್ಬಿಡು, ಸಾಕಾಗ್ಬಿಟ್ಟೆ ಸವಾಸ. ಬಾತಿಗೆ ಹೋಗೋಣ, ಇವ್ ಸವಸನೆ ಬೇಡ. ನನ್ನ ಅತ್ತಿಗೆ ನೋಡಿ ಎಷ್ಟು ತಳ್ಳಗಾಗ್ಬಿಟ್ಟಾಳೆ, ಎಷ್ಟು ದಪ್ಪ ಇದ್ದಾಕಿ ಗೊತ್ತಾ? ಹೌದೌದು ಗೊತ್ತಾಯ್ತಾ ಆಗ್ಲೇ. ಮತ್ತೆ ನೋಡಲ್ಲಿ ಏನ್ ಊಟ ಹಾಕಿ ನನ್ನ ಅತ್ತಿಗೆ. ಸರಿ 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 ಫಸ್ಟ್ ಕರ್ಕೊಂಡು ಹೋಗ್ಬಿಡಿಕಿನ. ಬಾತಿಗೆ ಬಾ, ಸವಸನೆ ಬೇಡ ಅತ್ತಿಗೆ. ಯಾಕೋ ಬರಕ್ಕೆ ಮನ್ಸ್ ಬರ್ತಾ ಇಲ್ಲ. ರಾವಣ ನನ್ನ ಇಲ್ಲಿ ದಿನಾಲು ಚೆನ್ನಾಗಿ ನೋಡ್ಕೊಂತಿದ್ದ, ವೆರೈಟಿ ವೆರೈಟಿ ಫುಡ್ ಕೊಡ್ತಾ ಇದ್ದ. ರಾವಣ ನೋಡಿದ್ರೆ ಅಲ್ಲಿ ಕಾಡಿನಲ್ಲಿ ನನ್ನ ಸಾಯಿಸ್ತಿದ್ದಾನೆ, ಬರಕ್ಕೆ ಮನ್ಸ್ ಬರ್ತಾ ಇಲ್ಲ. ಬಾತಿಗೆ ಅವ್ರ ಸವಸನೆ ಬೇಡ. ಬಾತಿಗೆ ನನ್ನಣೆ ಬರ ಏನ್ ಮಾಡಕ್ಕಾಗಲ್ಲ, ಹೋಗ್ಲೇಬೇಕು. ರಾವಣ ಪ್ಲೀಸ್, ರಾವಣ ಕಳಿಸ್ಬೇಡ. ಎಲ್ಲ ಗ್ರೂಪ್ ಮುಂದೆ ಇದ್ರೂ ಇರ್ಬೋದು. ಇವ್ರು ನೋಡಿದ್ಮೇಲೆ ಗೊತ್ತಾಯ್ತು ಈಗಿನ ಕಾಲದ ರಾಮಾಯಣ ಇದ್ದೇ ಇರುತ್ತೆ ಅಂತ. ಹಾಗೂ ಮಾಡರ್ನ್ ರಾಮಾಯಣವನ್ನು ಅದ್ಭುತವಾಗಿ